ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಎಷ್ಟೇ ನಾವೀಗ ಹಾಸನ್ ಟು ಹಳೇಬೀಡು ರೋಡಿಂದ ಬಂದು ಶೀಗೆ ಅಂತ ಒಂದು ಮಾನ್ಸೂನ್ ಟೈಮ್ ಇದು. ಮಳೆ ಇಲ್ಲದಲ್ಲೇ ಇರ್ಬೋದು, ಬಟ್ ವೆದರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಅಷ್ಟಿದ್ದಲ್ಲೇ ಹೇಳ್ತಾರ ಬಡವರ ಊಟಿ ಹಾಸನ್ ಅಂತ. ಸುಮಾರು ದಿವಸ ನಾವು ವ್ಲಾಗ್ ಮಾಡ್ತಿರ್ಲಿಲ್ಲ. ಇವತ್ತು ಹಾಸನ ಹೇಳಿದ್ದೀನಿ, ಶೀಗೆ ಗುಡ್ಡಕ್ಕೆ ಹೋಗ್ತಿದ್ದೀನಿ. ನಿಮ್ಮನ್ನು ಹಂಗೆ ನಮ್ಮ ಜೊತೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ಇಲ್ಲಿ ಒಳಗಡೆ ಹಂಗೆ ಒಳಗೆ ಹೋಗ್ತಾ ಇನ್ನು ತೋರಿಸ್ತೀನಿ ಹೆಂಗಿದೆ ಅಂತ. ಇಲ್ಲಿ ನನ್ನ ಫ್ಯಾನ್ ಎಲ್ಲ ತಿರುಗ್ತಿರೋದು ಕಾಣ್ತಿದೆ. ನಿಮಗೆ ಕ್ಯಾಮ್ರಾ ಕಣ್ಣಿಗೆ ಕಾಣ್ತಿದೆಯಾ ಅನ್ನೋ ಗೊತ್ತಿಲ್ಲ, ಬಟ್ ನಮಗೆ ಚೆನ್ನಾಗಿ ಕಾಣ್ತಿದೆ. ಇನ್ನು ಹತ್ರ ಆದ್ಮೇಲೆ ನಿಮಗೆ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಹಾಸನೆಲ್ಲ ನೋಡ್ತಿದ್ರೆ ಆಲ್ಮೋಸ್ಟ್ ಇಲ್ಲಿ ಯಾವಾಗ ಬರ್ತಾನೆ ಇರ್ತಾರೆ. ಹಾಸನವರೆಗೆ ಒಂಥರ ಏನಿದು ಇದ್ದಂಗೆ, ಒಂದು ಅಡ್ಡ ಇದ್ದಂಗೆ. ಟೈಮ್ ಇರಲಿಲ್ಲ ನನಗೆ. ಕೆಲಸ ಇರ್ಬೋದು, ಹೊರಗಡೆ ಓಡಾಡೋದು, ಪರ್ಸನಲ್ ವರ್ಕ್ಗಳೆಲ್ಲ ಇತ್ತು. ಸೊ ಇನ್ಕನ್ಸಿಸ್ಟೆಂಟ್ ಆಗ್ತಿತ್ತು. ಇನ್ಮೇಲೆ ಆದಷ್ಟು ಕನ್ಸಿಸ್ಟೆಂಟ್ ಮಾಡ್ತೀನಿ. ಕೀಪ್ ಸಪೋರ್ಟಿಂಗ್. ಹೆಸರಿಡೋದು ಅಪ್ಪ ಅಮ್ಮನ ಕೆಲಸ, ಹೆಸರು ಮಾಡೋದು ನಿಮ್ ಕೆಲಸ. ನಾವೀಗ ಮಧ್ಯದ ರೋಡಲ್ಲಿದ್ದೀವಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಈಗ ಲೆಫ್ಟ್ ಕಡೆ ಒಂದು ರೋಡ್ ಇದೆ, ಬಟ್ ಅಲ್ಲಿ ಬೋರ್ಡ್ ಹಾಕಿರ್ತಾರೆ ನೋಡಿ, ಸ್ಟ್ರೈಟ್ ರೋಡ್ ಹೋಗಬೇಕು. ಸೊ ಬನ್ನಿ ಹೋಗೋಣ. ನೆಕ್ಸ್ಟ್ ಹಂಗೆ ಹೋಗ್ತಾ ಅಲ್ಲೊಂದು ದೇವಸ್ಥಾನ ಸಿಗುತ್ತೆ, ಶಿವನ ದೇವಸ್ಥಾನ. ಅಲ್ಲಿಂದ ಮಡ್ ರೋಡ್ ಇದೆ, ಅಲ್ಲಿ ತನಕ ರೋಡ್ ಇವಾಗ ಮಾಡಿದ್ದಾರೆ. ಅಲ್ಲಿ ತನಕ 4 ವೀಲರ್ ಆರಾಮಾಗಿ ಹೋಗುತ್ತೆ. ಅಲ್ಲಿಂದ ಮುಂದೆ ಕೆಸರು ಏನಾರು ಇದ್ದರೆ ಸ್ವಲ್ಪ ಹೋಗೋದು ಕಷ್ಟ. ಸೊ ನಾವು ಇವಾಗ ಪ್ಲ್ಯಾನು ಅಲ್ಲೇ ಹೋಗಿ ನಿಲ್ಲಿಸಿ ಅಲ್ಲಿಂದ ಹಂಗೆ ಬೈ ವಾಕ್ ಹೋಗೋಣ ಅಂತ. ಸೀಗೆ ಗುಡ್ಡದಲ್ಲಿ ಏನಿದೆ ಅಂತ ಹೇಳೋದಾದರೆ, ಇಲ್ಲಿ ವಿಂಡ್ ಮಿಲ್ನ ಹಾಕಿದ್ದಾರೆ. ಓಕೆನಾ, ಏನು ಪವರ್ ಪ್ರೊಡಕ್ಷನ್ಗೆ, ಎಲೆಕ್ಟ್ರಿಸಿಟಿಗೋಸ್ಕರ. ಸೊ ವಿಂಡ್ ಮಿಲ್ನ ಹಾಕಿದ್ದಾರೆ. ಅದು ಬಿಟ್ಟರೆ ಬೆಟ್ಟದ ಮೇಲೆ ತುಂಬ ನೇಚರ್ ಇವಂತೂ ತುಂಬ ಚೆನ್ನಾಗಿರುತ್ತೆ. ಕೆಲವು ಟೈಮ್ ಅಂತೂ ಸಖತ್ತು ಫುಲ್ ಗ್ರೀನಾಗಿ ಕಾಣುತ್ತೆ. ಬಟ್ ಇಲ್ಲಿ ಟೆಂಪಲ್ ಎಲ್ಲ ಈ ಥರ ಎಲ್ಲ ಮಾಡಿರಲಿಲ್ಲ ಇಷ್ಟೊಂದೆಲ್ಲ. ಯಾವಾಗ ಜನಗಳು ಜಾಸ್ತಿ ಓಡಾಡೋಕ್ಕೂ ಶುರು ಮಾಡಿದ್ರು, ಒಂಥರ ಟೂರಿಸ್ಟ್ ಪ್ಲೇಸ್ ಥರ ಆಯಿತು. ಸೊ ಅವಾಗ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿ ಟೆಂಪಲೆಲ್ಲ ದೊಡ್ಡದಾಗಿ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ಒಂಥರ ಇಲ್ಲಿ ಫ್ಯಾಮಿಲಿ ಎಲ್ಲ ಬಂದಾಗ ಇಲ್ಲೂ ಒಂದು ಸ್ವಲ್ಪ ಹೊತ್ತು ಬಂದು ಒಂದು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಮತ್ತು ಬೆಟ್ಟದ ಮೇಲೂ ಎಲ್ಲ ಹೋಗಿ ಬರ್ಬೋದು, ಆ ಥರ ಇದೆ. ಸೊ ನಾವಿಲ್ಲಿ ಟೆಂಪಲ್ ಹತ್ರ ಒಂದು ಶಾರ್ಟ್ ಬ್ರೇಕ್ ಹಾಕಿ ಈಗ ರೋಡಲ್ಲಿ ಹೋಗೋಣ. ಲೆಟ್ಸ್ ಗೋ. ಇಲ್ಲಿಂದ ಗಾಡಿ ಇಲ್ಲ ನಿಲ್ಲಿಸಿ ಬೈ ವಾಕ್ ಹೋಗ್ತೀವಿ ನೋಡೋಣ. ಇಲ್ಲ ಗಾಡಿ ಎಷ್ಟು ದೂರ ಹೋಗುತ್ತೆ ಅಷ್ಟು ದೂರ ಹೋಗಿ ನೆಕ್ಸ್ಟ್ ಮೇಲೆ ಹೋಗೋಣ. ಚೆನ್ನಾಗಿ ಕಾಣ್ತಿದೆ ನೋಡಿ, ಗೋಪಿ ತಲೆ ತಿರುಗ್ತಿರೋದು. ಅಲ್ಲಿಂದ ಬರೋದು ಸೇಮ್ ಶಿವನ್ ತಲೆ. ತ್ರಿಶೂಲ ಆಡಾಡ್ತೈತೆ ಗಾಳಿಗೆ. ಹಿಂಗೆ ಶೀಗೆ ಗುಡ್ಡದ ಬೆಟ್ಟ ಹತ್ಕೊಂಡು ಬರ್ತಾ ಇಲ್ಲೊಂದು ಲೇಕ್ನ ನೋಡಿದ್ವಿ. ಇದಕ್ಕೊಂದು ಹೊಸ ಹೆಸರು ಇಟ್ಟಿದ್ದೀವಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ, ಲವ್ ಲೇಕ್ ಅಂತ. ಯಾರು ಎಲ್ಲ ಈ ಲೇಕ್ನ ನೋಡಿದ್ದೀರ, ಅಬ್ಸರ್ವ್ ಮಾಡಿದ್ದೀರ ನೋಡಿ. ನಮ್ಮ ಹುಡುಗರು ಅವಾಗಿಂದ ಇಲ್ಲೇ ವೀಡಿಯೋ ಮಾಡ್ಕೊಂಡು ನಿಂತಿದ್ದಾರೆ ಅದನ್ನು. ನಾವೀಗ ಫುಲ್ಲು ಮೇಲ್ ಬಂದಿದ್ದೀವಿ ಟಾಪಿಗೆ. ನೀವು ನೋಡ್ತಾ ಇರ್ಬೋದು, ಬೈಕರ್ಸ್ ಗ್ಯಾಂಗ್ ಬಂದಿದೆ, ಎಲ್ಲ ಹತ್ತಿಸ್ತಾ ಇದ್ದಾರೆ. ಗಾಳಿ ಅಂತ ಹೆವಿ ಇದೆ. ಇಲ್ಲಿ ಸೀನ್ ಕಾಣ್ತಿದೆ, ಆಗಿರ್ಬೋದು. ಸಾಮ್ ಹಾಯ್. ಪುಷಪ್ಸ್ ಹೊಡಿತಾ ಇದ್ದಾರೆ ನೋಡಿ. ಸೊ ಹಂಗೆ ಇವರು ನೋಡ್ತಾ ನಾನು ಇನ್ಸ್ಪೈರ್ ಆಗಿ ನಾನು ಒಂದು ಸ್ವಲ್ಪ ಪುಷಪ್ಸ್ ಹೊಡಿಯೋಣ ಅಂತ. ಸೊ ಎಲ್ಲ ಮುಗಿಸ್ಕೊಂಡು ಈಗ ಮತ್ತೆ ಮರಳಿ ಬೇಸಿಗೆ ಹೋಗಬೇಕು.
ನೋಡಿದ್ರಲ್ಲ ಮೋಜ ಹೆಂಗೆ ಹತ್ತುತ್ತೆ ಅಂತ. ಬೇಕು ಅಂದ್ರೆ ಹೇಳಿ ಬ್ರೋ ತೆಗೋಣ. ಅಯ್ಯೋ ನಾನು ಮಹೀಂದ್ರ ಮೋಜ ಹೆಂಗೆ ಹತ್ತುತ್ತೆ ಅಂತ ನೋಡ್ತಿದ್ದೆ. ಅಲ್ಲ ಗಾಡಿ ಹತ್ತುತ್ತೆ 10,000 ಮೇಲೆ ಡಿಪೆಂಡ್ ಅದು. ಎಷ್ಟು ಗಾಡಿ ತಂದು ಹತ್ತಿಸ್ಬೇಕು ಅಂತ, ಬಟ್ ಟೈರ್ ಹಾಳಾಗ್ತದೆ. ಬಂದಿತ್ತು ರೋಲ್. ನಾವು ಅಲ್ಲಿ ದಾರಿಲಿ ಬರ್ತಾ ಒಂದು ಲವ್ ಲ್ಯಾಕ್ ನೋಡ್ಕೊಂಡ್ವಿ, ಅದು ಈ ಕಡೆ ಇದೆ. ಅದನ್ನು ನಾನು ಹಾಕಿದ್ದೀನಿ ಆಲ್ರೆಡಿ. ಒಳ್ಳೆ ಮನೆ ಒಂದು ರೌಂಡ್ ಹಾಕೊಂಡಂಗೆ ಕೆಳಗೆ ಹೋಗ್ತಾನೆ, ಮತ್ತೆ ಸಿಗ್ತೀನಿ. ಏನೋ ಟೈಮ್ನಲ್ಲಿ ಸಿಗ್ಬೇಕು. ಶಾರುಖ್ ಖಾನ್ ಅಲ್ವಾ? ಸೊ ಈಗ ಹಂಗೆ ಮುಗಿಸ್ಕೊಂಡು ಕೆಳಗೆ ಹೋಗ್ತಿದ್ದೀವಿ. ಲೈಟಾಗಿ ಮಳೆ ಉದುರ್ತಿದೆ. ಒಳ್ಳೊಳ್ಳೆ ರೀಲ್ಸು ಮತ್ತು ಫೋಟೋಸ್ ಎಲ್ಲ ಬಂದಿದೆ, ಅದನ್ನೆಲ್ಲ ಮಧ್ಯದಲ್ಲಿ ಹಾಕ್ತೀನಿ ನೋಡಿ. ನೆಕ್ಸ್ಟು ಹಂಗೆ ಇನ್ಸ್ಟಾದಲ್ಲೂ ಹಾಕ್ತೀನಿ.